ಬೇಕಾಗಿತ್ತು ಕಾಂಗ್ರೆಸ್ ಯಾಕೆ ಔಟ್ ಮಾಡ್ಕೋಬೇಕಾಗಿತ್ತು? ಅದನ್ನೇ ಮೊದಲು ಹೇಳಿದ್ದು, ಚುನಾವಣೆ ಸಂದರ್ಭದಲ್ಲಿ ಈ ಕೆಲಸ ಮಾಡಬಾರ್ದಿತ್ತು, ಜಮೀರ್ ಆಗಲಿ ಇನ್ನೂರು ಆಗಲಿ ಅಂತ ನಾನು ಹೇಳ್ತಾ ಇರೋದು. ಆ ನಂತರ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ. ಬಿಜೆಪಿ ಅವರಿಗೊಂದು ಅಸ್ತ್ರವನ್ನ ಇವರೇ ಕೊಡ್ತಾ ಇದ್ದಾರೆ. ಚುನಾವಣೆ ಟ್ಯಾಕ್ಟಿಕ್ಸ್ ಅಂದ್ರೆ ಚುನಾವಣೆ ಇಡೀ ಯಾವ್ದು ಆಗುದಿಲ್ಲ. ಈಗ ವಕ್ಫ್ ಮೂರು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತೆ ಅಂತಂದ್ರೆ, ಒಂದ್ ವೇಳೆ ಚನ್ನಪಟ್ಟಣದಲ್ಲಿ ಪರಿಣಾಮ ಬೀರೋದಿಲ್ಲ ಅಂತಂದ್ರೆ ಅವರ ಹೇಳಿಕೆ. ಆದ್ರೆ ಮೂರು ಕಡೆ ಬಿಜೆಪಿಗೆ ವರದಾನವಾಗಿದ್ದು ಜಮೀರ್ ಅಲ್ವಾ? ನೀವೆಲ್ಲ ಅವರನ್ನ ಅಭಿನಂದನಿಸಬೇಕು. ದಟ್ ಇಸ್ ಒನ್ ಆಫ್ ದಿ ಫ್ಯಾಕ್ಟರ್. There are so many other factors. ಅಲ್ಲಿ ಭೂಮಿ ಮೇಲೆ ವಕ್ಫ್ ಆಗಿರ್ತಕ್ಕಂಥದ್ದು ಆ ಭಾಗದಲ್ಲಿ, ಚನ್ನಪಟ್ಟಣ ಭಾಗದಲ್ಲಿ ವಕ್ಫ್ ಅಂತ ಹೇಳ್ಬಿಟ್ಟು ಫೈನಲ್ ಬಂದಿಲ್ಲ. ಅಲ್ಲ, ಅದಕ್ಕೆ ಬೇರೆ ಹೇಳಿಕೆ ಕೊಟ್ಟಿದ್ದು ಅಂತ ಬಂದಿದೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬಂದಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು. ಅತ್ಯಂತ ಕಡಿಮೆ ಮತ್ತು ಇಲ್ಲಿರ್ತಕ್ಕಂಥ ಚುನಾವಣೆಯಲ್ಲಿ ಸ್ವಾತಿ ಅವ್ರನ್ನ ಪ್ರಶ್ನೆ ಕೇಳೋಣ. ಸ್ವಾತಿ ಅವರೇ, ಶಿಗ್ಗಾವಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಆಯ್ತು, ನೀವು ಹೇಳಿದ್ರಿ ಇಡೀ ಸರ್ಕಾರ ದೊಡ್ಡ ಮಿನಿಸ್ಟ್ರು ಹೋದ್ರು ಇತ್ಯಾದಿ ಇತ್ಯಾದಿ. ಬಟ್ ಪಂಚಮಸಾಲಿ ಅಭ್ಯರ್ಥಿಯನ್ನ ನಿಲ್ಲಿಸಿ ಇದೇ ಎಫರ್ಟ್ ಇದ್ದಿದ್ರೆ ಗೆಲುವಿನ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರ ವಾದ. ಏನ್ ಹೇಳ್ತೀರಿ? ಅಂದ್ರೆ ಮುಸ್ಲಿಮರಿಗೇನೆ ಪದೇ ಪದೇ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಸೋತಿದ್ರು ಕೂಡ ಮತ್ತೆ ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಇದೆ. 1.5 ವರ್ಷದ ಮುಂಚೆ ಚುನಾವಣೆ ಆದಂತಹ ಕ್ಷೇತ್ರದಲ್ಲಿ ಅಲ್ಲಿ ಪ್ರತಿನಿಧಿಸಿದಂತಹ ಅಭ್ಯರ್ಥಿಯನ್ನ ಅಂದ್ರೆ, ಬಾಪ ಈ ಚುನಾವಣೆಗೆ ನಿನ್ನ ನಿಲ್ಲಿಸ್ತೀನಿ, 1.5 ವರ್ಷ ನಿನ್ನ ಅವಧಿ, ಇದಾದ ನಂತರ ನಿನ್ನ ಕೈ ಬಿಡ್ತೀನಿ, ಮತ್ತೆ ಇನ್ಯಾರನ್ನೋ ಕರ್ಕೊಂಬರ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅನ್ನೋದಕ್ಕೆ ಎಡಿಟರ್ಗಳನ್ನ ಚೇಂಜ್ ಮಾಡತಾರ. ಇದು ಟಿವಿ ನ್ಯೂಸ್ ರೂಮ್ ಖಂಡಿತ ಅಲ್ಲ. ಇಲ್ಲ, ಇದು ಪಕ್ಷ 2023ರಲ್ಲಿ ನಾವು ಅವರಿಗೆ ಟಿಕೆಟ್ ಕೊಟ್ಟಿದ್ವಿ. ಸೊ ಈಗ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿದ್ವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಪಕ್ಷ ಕೊಡಬೇಕು ಅನ್ನುವಂತಹ ಅನಿವಾರ್ಯತೆ ಖಂಡಿತವಾಗ್ಲೂ ನಮಗಿಲ್ಲ. ಆದ್ರೆ ಉತ್ತರ ಕೊಡಬೇಕಾಗಿರುವಂತದ್ದು ಬಹುಶಃ ಯಾವಾಗ ಬಿಜೆಪಿ ಇದ್ದಂತಹ ಕ್ಷೇತ್ರದಲ್ಲಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ರಲ್ಲ, 1.5 ವರ್ಷ ಆಗಿದ ನಂತರ ಹೇಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ರು, ಯಾಕೆ ಅಲ್ಲಿ ಬದಲಾಯಿಸಿದ್ರು, ಓವರ್ ನೈಟ್ ಏನ್ ಬದಲಾವಣೆಗಳಾಯ್ತು, ಯಾಕೆ ಅಷ್ಟೆಲ್ಲ ಡ್ರಾಮಾ ನಡೀತು? ಬಹುಶಃ ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್. ಕಾಂಗ್ರೆಸ್ ಆಯಾ ಕ್ಷೇತ್ರಗಳಲ್ಲಿ ಯಾರನ್ನ ನಿಲ್ಲಿಸಬೇಕು ಅಂತ ನಾವು ಡಿಸೈಡ್ ಮಾಡಿದ್ವು. ಶಿಗ್ಗಾವಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ರು, ಅವರನ್ನೇ ಮತ್ತೆ ನಿಲ್ಲಿಸಿದ್ವಿ. ಆಲ್ರೆಡಿ ಸಂಡೂರಲ್ಲಿ ನಮ್ಮದೇ ಆದಂತಹ ತೆರವಾದಂತಹ ಕ್ಷೇತ್ರ, ಅವರ ಪತ್ನಿಯ ಇದು ಕಾರ್ಯಕರ್ತರ ಅಪೇಕ್ಷೆ ಮೇಲೆ ಪತ್ನಿಗೆ ಟಿಕೆಟ್ ಕೊಟ್ಟಿದ್ವಿ. ಆದ್ರೆ ಚನ್ನಪಟ್ಟಣದಲ್ಲಿ ನಾವು ಕರೀಲಿಲ್ಲ ಯೋಗೇಶ್ವರ್ ಅವ್ರನ್ನ ಬನ್ನಿ ಅಂತ. ಅವರು ಟಿಕೆಟ್ ವಂಚಿತರಾಗಿ, ಅವರಿಗೆ ಅಲ್ಲಿ ಅನ್ಯಾಯ ಆಗಿ, ಕುಮಾರಸ್ವಾಮಿ ಅವರು ಅವರಿಗೆ ಮೋಸ ಮಾಡಿ, ಅಂಡ್ ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಒಕ್ಕಲಿಗರ ನಾಯಕರನ್ನ ಬೆಳೆಸೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಹಾಗಾಗಿ ಯೋಗೇಶ್ವರ್ ಅವರು ಇಲ್ಲಿ ಬಂದಿರುವಂತದ್ದು. ಈ ಪ್ರಶ್ನೆಯನ್ನ ಬಹುಶಃ ಬಹಳ ಸಮಂಜಸವಾಗಿ ನೀವು ಕೇಳಬೇಕಾಗಿರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ಅವರನ್ನ, ಕಾಂಗ್ರೆಸ್ ಅವ್ರನ್ನ. 135 ಸ್ಥಾನ ತಗೊಂಡು ಅಧಿಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರಿಗೆ ಅಲ್ಲೊಂದು ಅಭ್ಯರ್ಥಿ ಆಗಿ ಯೋಗ್ಯತೆ ಇಲ್ಲ. ಅಂತ ಇದೇ ಯೋಗೇಶ್ವರ್ ಹೇಳಿದ್ರು. ಇವರು ಅವ್ರ ಅಭ್ಯರ್ಥಿ ಅಂತೆ, ಅಭ್ಯರ್ಥಿ ಆಗಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರು ನಂಬಕ್ಕೆ ಮಾತಾಡ್ತಾರೆ. ನೋಡಿ, ಹೌದು, ಡಿ ಕೆ ಶಿವಕುಮಾರ್ ಅವರು ಡೇವನಿಂದ ಹೇಳ್ತಾ ಇದ್ರು ನಾನೇ ಅಭ್ಯರ್ಥಿ ಅಂತ ಹೇಳಿ. ಅವ್ರು ತಮ್ಮನೇ ಬಂದ್ ನಿಲ್ಬಹುದು ಅನ್ನೋದಿತ್ತು. ನೀವೇ ಹೇಳ್ದಂಗೆ ಬೇರೆ ಕ್ಷೇತ್ರದಲ್ಲಿ ಹೆಂಗೆ ನಿಮ್ದೇ ಅಭ್ಯರ್ಥಿ ಇದ್ರು, ಇಲ್ಲೂ ಇದ್ರು ಪಕ್ಷದ ಅಭ್ಯರ್ಥಿ. ಶಿಗಾವಿಯಲ್ಲಿ ಹೋಗಿ ಹೇಳಿದ್ದಾರೆ ಇಲ್ಲಿ ನಾನೇ ಅಭ್ಯರ್ಥಿ ಅಂತ, ಸಂಡೂರಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ, ಡಿ ಕೆ ಶಿವಕುಮಾರ್ ಅವರು ಸಂಡೂರಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ, ಚನ್ನಪಟ್ಟಣದಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ. ನಿಮ್ಮ ಪಕ್ಷದ ಅಭ್ಯರ್ಥಿ ಇರ್ಲಿಲ್ಲ, ಇಂಪೋರ್ಟ್ ಯಾಕಾಯ್ತು? 524 ಕ್ಷೇತ್ರಗಳಲ್ಲಿ ಮೋದಿ ಹೋಗಿ ಭಾಷಣ ಮಾಡಿದ್ರು ನಾನೇ ಅಭ್ಯರ್ಥಿ ಅಂತ. ಡಸ್ ಇಟ್ ಮೀನ್ ದಟ್ ಎಲ್ಲಾ ಕಡೆ ಅವರೇ ಹೋಗಿ ನಿಂತ್ಕೋತಾರೆ ಅಂತನಾ? ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಟಾಪ್ ಲೀಡರ್ಶಿಪ್ ಅಂತ ಯಾರಿರ್ತಾರೆ ಅವ್ರು ಹೋಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳುವಂತದ್ದು ದೇವೇಗೌಡರು ಹೇಳಿದ್ರು ಹಾಗಂತ ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ. ಇವ್ರ ಹತ್ರ ಟಾಪ್ ಲೀಡರ್ಶಿಪ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋದಕ್ಕಾಗುತ್ತೆ? ವಿಜೇಂದ್ರ ಅವರು ಹೋಗಿ ಅಲ್ಲಿ ನಾನೇ ಅಭ್ಯರ್ಥಿ ಅಂತ
ಹೇಳ್ಕೊಳ್ಳುವಂತ ರಾಮಮೂರ್ತಿ ಸಾಧ್ಯತೆ ಸರ್, ಇಲ್ಲ. ರಾಮಮೂರ್ತಿ ಸರ್. ಆ ಲೆವೆಲ್ಗೆ ಅವ್ರು ಇನ್ನೂ ಬೆಳೆದಿಲ್ಲ. ರಾಮಮೂರ್ತಿ So, ಸರ್, ರಾಮಮೂರ್ತಿ ರಾಮಮೂರ್ತಿ ಸರ್, ಸರ್, ಅಷ್ಟೇ. ಹಾಗಿದ್ರೆ ಇಲ್ಲಿ ದೇವೇಗೌಡರು ಯಾಕೆ ಬಂದು ರಾಮಮೂರ್ತಿ ಸರ್, ದೇವೇಗೌಡರು ಯಾಕೆ ಬಂದು ಯೋಗೇಶ್ವರ್ ಅಭ್ಯರ್ಥಿ ಅಂತ? ನಾವು ದೇವೇಗೌಡರು ಯಾಕೆ ಬಂದು ಹೇಳಿದ್ರು? ಸಾಮಾನ್ಯರಲ್ಲಿ ದೇವೇಗೌಡರು ಯಾಕೆ ಬಂದು ಹೇಳಿದ್ರು? ಸಾಮಾನ್ಯರಲ್ಲಿ ಸಾಮಾನ್ಯ ನಿಲ್ಸಿದ್ದೀವಿ ಲಾಸ್ಟ್ ಟೈಮ್ ಯಾರು ಸಾಮಾನ್ಯರು? ನಿಖಿಲ್ ಕುಮಾರಸ್ವಾಮಿ ಸಾಮಾನ್ಯರ? ಸಿಮ್ಲಿ ಅಲ್ಲ, ನಾಗರಾಜ್ ಅವರು next ಅಲ್ಲಿ ಇವತ್ತು ಒಬ್ಬ ಹೇಳ್ರಿ. ರೈತ ಆ ರೈತ ನಿಲ್ಸಿದ್ದೀವಿ ಅಲ್ಲ, ಮುಂದೆ ಕಾಂಗ್ರೆಸ್ ಇರುವಂತ ಇಲ್ವಾ? ಮೊಮ್ಮಗನಿಗೂ ಒಂದು ರಾಮಮೂರ್ತಿ ಸರ್, ರಾಮಮೂರ್ತಿ ಸರ್. ಈಗಲೇ ಕಾಂಗ್ರೆಸ್ ಮಂಜೂರು ಸ್ವಾತಿ ಮೇಡಮ್ ಕೇಳಿಸ್ಕೊಳ್ಳಿ, ಸ್ವಾತಿ ಅವರೇ. ನರಸಿಂಹಮೂರ್ತಿ ಸರ್, ಗ್ಯಾರಂಟಿಗಳು ಕೊಟ್ಟಿದ್ದೀರಾ? ಕೇಳಿಸ್ಕೊಳ್ಳಿ, ನಿಮ್ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ರಾಮಮೂರ್ತಿ ಸರ್, ರಾಮಮೂರ್ತಿ ಬೇರೆ ಸರ್. ಪಾರ್ಟಿ ನಮ್ಮ ಚುನಾವಣೆಯ strategy ಅದು. ನಿಮಗೆ ಯೋಗೇಶ್ವರನ್ನ ಕಳ್ಸ್ಕೊಟ್ಟಿದ್ದೇವೆ. ನಾವು ಹೇಳಿದ್ವಾ ಕೊಡ್ಬೇಕಿತ್ತು ನೀವು ಟಿಕೆಟ್ ಯೋಗೇಶ್ವರಿಗೆ? ಕಾಂಗ್ರೆಸ್ ಪಕ್ಷ ಕೊಡ್ಬೇಕಿತ್ತು ನೀವು ಟಿಕೆಟ್ ಯೋಗೇಶ್ವರಿಗೆ? ಇಲ್ಲಿ ಉತ್ತರ ಏನ್ ಬಯಸ್ತಾರೆ ಅಂದ್ರೆ ನರಸಿಂಹಮೂರ್ತಿ ಸರ್, ನರಸಿಂಹಮೂರ್ತಿ ಸರ್, ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ. ಇಲ್ಲಿ ಬಿಜೆಪಿಯಲ್ಲಿ ಬಿಜೆಪಿಗೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಬೇಕಾಯ್ತು. No, no, no. ಕುಮಾರಸ್ವಾಮಿ ಅವರು ಬಂದ ಈಗ ಯೋಗೇಶ್ವರ್ ಬೇಡವಾಯ್ತು. ಮೇಡಮ್ ಕೇಳಿ, ಅವ್ರು ಕಳ್ಸಿದ್ರು ಹೊರಗಡೆ. ಇದು ಅಷ್ಟೇ. ಯೋಗೇಶ್ವರ್ ಬಿಜೆಪಿ ಅಂತ ಅಲ್ಲ. ಅಲ್ಲ, ಜೆಡಿಎಸ್ BJP ಇಲ್ಲ, ತಡೆಯಮ್ಮ, ಹೊರಗೆ ಬಂದಾಯ್ತು. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಜೆಡಿಎಸ್ ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದು. ಮಿತ್ರ ಪಕ್ಷ. ನಾವು ಅವ್ರಿಗೆ ಕುಮಾರಸ್ವಾಮಿ ಅವರು ಆ ಜಾಗದಲ್ಲಿ ಗೆದ್ದಿದ್ದವರು, ಆ ಜಾಗ ಅವ್ರಿಗೆ ಕೊಡಬೇಕು. ಮಿಕ್ಕ 2 ಕ್ಷೇತ್ರದಲ್ಲಿ ಜೆಡಿಎಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯೋಗೇಶ್ವರ್ ಆಲ್ರೆಡಿ MLC ಆಗಿದ್ದಾರೆ. MLC ರಿಸೈನ್ ಮಾಡಿದ ತಕ್ಷಣ ನಮ್ಮ ಮತ್ತೆ ಅದು ಲಾಸ್ ಆಗುತ್ತೆ ನಮಗೆ. ಈ ದೃಷ್ಟಿನಲ್ಲಿ ಯೋಗೇಶ್ವರ್ ಅಂತಲ್ಲ, ಕುಮಾರಸ್ವಾಮಿ ಅವರು ಜಾಗ, ಕುಮಾರಸ್ವಾಮಿ ಯಾರು ಗೆಲ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಕ್ಷ ನಿಶ್ಚಯ ಮಾಡಿದೆ. ಅದು ಬಿಟ್ಟು ಇವರಿಗೆ ಕಾಂಗ್ರೆಸ್ ಅವ್ರಿಗೆ ತಾಕತ್ತಿಲ್ಲ. JDS ಅವರು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರೇ ಕರ್ಕೊಂಡು ಹೋಗಿದ್ದ ಅಂತಮ್ಮಂದ್ರು. ರಾತ್ರಿ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿದ ಅವರು. ಅವ್ರು ಯಾರು ಕ್ಯಾಂಡಿಡೇಟ್, ಯಾರು ಕಾಂಗ್ರೆಸ್ ಯಾರು ಇಲ್ವಲ್ಲ, ಯಾರು ಇಲ್ಲ ಅಲ್ಲಿ. ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ ಯಾರು ಮೇಲೆ. ಈ ದೃಷ್ಟಿಯಿಂದ ಕುಮಾರಸ್ವಾಮಿ ಅವ್ರ ಜಾಗನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಹೊರತು ಬೇರೆ ಯಾರಿಗೂ ಇಲ್ಲ. ಅದು ಬಿಟ್ಬಿಟ್ಟು ನಿಮಗೆ ಒಬ್ಬ ಒಕ್ಕಲಿಗ ನಾಯಕನನ್ನ ಉಳಿಸ್ಕೊಳ್ಬೇಕಿತ್ತು ಅಂತ ಇದ್ದಿದ್ರೆ ಇದ್ರು. ಅವ್ರೇ ಹಾಕ್ಬೋದಾಯ್ತಲ್ಲ ಸರ್? ಹಾಕುವುದಾಗಿತ್ತು. ಯಾಕೆ ಅಂತ ಹೇಳಿ ಕೇಳಿ ಸರ್, ಇವ್ರು ಬರೋದ್ರಿಂದ ಮಾಡಿದ್ರು. DK ಸುರೇಶ್ ಸರ್, ಇವತ್ತು ಫಲಿತಾಂಶ ಆರಂಭಿಕ ಮುನ್ನಡೆ ಸಾಧಿಸಿದ್ದಾರೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು. ಹಿಂದೆ ಸ್ವಲ್ಪ ಚುನಾವಣೆಯಲ್ಲಿ ಚನ್ನಪಟ್ಟಣದ ಮತದಾರರ ಭಾವನೆಗಳು ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಮಗೆ ಯಾವುದೇ ರೀತಿಯ ಸಂಶಯಗಳೇನಿಲ್ಲ. ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಹೆಚ್ಚಿನ ಮತದಲ್ಲೇ ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ನನಗೆ ವಿಶ್ವಾಸವೂ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಮುಖವಾದಂಥ 2 ವಿಧಾನಸಭಾ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ. 2 ಕಡೆಯೂ ಪ್ರಾರಂಭಿಕ ಹಂತದ ಮುನ್ನಡೆಯನ್ನು NDA ಅಭ್ಯರ್ಥಿಗಳೇನು ಸಾಧಿಸಿದ್ದಾರೆ, ಅದು ಅದೇ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಲಕ್ಷಣಗಳೇನಿದೆ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪುನಃ ದೇಶದ ಜನತೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು, ಆಶೀರ್ವಾದವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದ ಮುನ್ನಡೆಯಲ್ಲಿ ನಾವು ಕಾಣ್ಬೋದು. ಥ್ಯಾಂಕ್ ಯು.